Welcome to Dehamrita YouTube channel. Please subscribe, like and share. ಫ್ರೆಂಡ್ಸ್, ನಾನಿವತ್ತು ನನ್ನ ಮಕ್ಕಳಿಗೆ ಒಣ ಕೆಮ್ಮಿಗೆ ಮಾಡ್ತಾ ಇರುವಂತಹ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೂರು ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. 4 ಕಾಳುಮೆಣಸು, 4ರಿಂದ 5 ತೊಗೊಳ್ಳಿ. ಕಾಳುಮೆಣಸು, ಒಂದು ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಇನ್ನೊಂದು ಅರ್ಧ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಯಾಕಂದರೆ ನಾವು ಅಮೃತ ಬಳ್ಳಿ ಹಾಕ್ತೀವಲ್ವಾ, ಇದ್ರ ಜೊತೆ ಅಮೃತ ಬಳ್ಳಿ ಹಾಕ್ತೀನಿ. ಆ ಕಾರಣಕ್ಕೆ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಹೀಟ್ ಆಗುತ್ತೆ, ಅದಕ್ಕೋಸ್ಕರ ಜೊತೆ ಸ್ವಲ್ಪ ಜೀರಿಗೆ ಹಾಕಿದರೆ ತಂಪಾಗುತ್ತಲ್ವ. ನೋಡಿ, ಇವಾಗ ಅಮೃತ ಬಳ್ಳಿ 4ರಿಂದ 5 ಅಥವಾ 6 ಅಮೃತ ಬಳ್ಳಿನ ತೊಗೊಳ್ಳಿ ನೀವು, ದೊಡ್ಡವಿದ್ದರೆ ಮಕ್ಕಳು. ಆಮೇಲೆ ಇದು ಒಂಥರ ತುಳಸಿ ಸಿಗುತ್ತೆ, ಈ ತುಳಸಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ನಾವು ಮಾಮೂಲಾಗಿ ದೇವರಿಗೆ ಏರಿಸ್ತೀವಲ್ಲ, ಮತ್ತು ಆ ತುಳಸಿ. ಈ ತುಳಸಿ ಒಣ ಕೆಮ್ಮಿಗೆ ತುಂಬ ಒಳ್ಳೆಯದು. ಆ ತುಳಸಿ ಹೆಸರು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕೃಷ್ಣ ತುಳಸಿ, ನೋಡಿ ಕಪ್ಪು ತುಳಸಿ. ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡೆ, ತೊಳ್ಕೊಬೇಕು, ಎಲ್ಲದನ್ನು ತೊಳೆದೇ ಹಾಕಬೇಕು. ನೋಡಿ, ಇಷ್ಟು ಎಲೆಗಳು, ಒಂದು ಹಿಡಿ ಎಲೆಗಳಾದರೆ ಸಾಕು. ಇವೆಲ್ಲವನ್ನು ನಾವು ಏನು ಮಾಡೋಣ, ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಚಿಕ್ಕದಾಗಿ ಕೈಯಲ್ಲೇ ಸ್ವಲ್ಪ ತುಳಸಿನ ವಾಶ್ ಮಾಡ್ತಾಯಿದ್ದೀನಿ, ಕಪ್ಪು ತುಳಸಿ. ಇದೇನಪ್ಪ ಅಂದರೆ ಒಣ ಕೆಮ್ಮಿಗೋಸ್ಕರ ಮಕ್ಕಳಿಗೆ ತುಂಬ ಒಳ್ಳೆಯದು. ನಾನು ನನ್ನ ಮಕ್ಕಳಿಗೆ ಒಣ ಕೆಮ್ಮು ಆದ ತಕ್ಷಣ ನಾನು ಫಸ್ಟು ಹೋಮ್ ರೆಮಿಡಿ ಮಾಡಿಕೊಡೋದೆ ಇದನ್ನು. 1ರಿಂದ 2 ದಿವಸದಲ್ಲಿ ಮಕ್ಕಳಿಗೆ ಕೆಮ್ಮು ಕ್ಲಿಯರ್ ಆಗಿಬಿಡುತ್ತೆ. ದಿನಕ್ಕೊಂದು 2 ಹೊತ್ತು, ಬೆಳಗ್ಗೆ ಸಂಜೆ ಹಾಲು ಕೊಡ್ತೀವಲ್ಲ, ಆ ರೀತಿ ಕೊಟ್ಬಿಟ್ರೆ ಆಯಿತು. ನೋಡಿ, ಜೊತೆಗೆ ಅಮೃತ ಬಳ್ಳಿ ವಾಶ್ ಮಾಡಿದರೆ ಚಿಕ್ಕ ಅಮೃತ ಬಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು 6 ಎಲೆ ತೊಗೊಂಡಿದ್ದೀನಿ ನಾನು ತೋರಿಸಿದ 4. ಇಲ್ಲೊಂದ್ಬಿಟ್ಟು ವಾಶ್ ಮಾಡಿದ್ಮೇಲೆ ಅದು ಎಲೆ ಸರಿ ಚೆನ್ನಾಗಿ ಕಾಣಲ್ಲ ಅಂತ ನಾನು ಫಸ್ಟ್ ತೋರಿಸಿದೆ. ನೋಡಿ, ಇಷ್ಟು ಎಲೆಗಳನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕೈಯಲ್ಲೇ. ಆ ಕೈಯಲ್ಲೇ ಮಾಡಿದಷ್ಟು ಒಳ್ಳೆಯದು. ಯಾವ ಪದಾರ್ಥಗಳಾಗಲಿ ನಾವು ಸ್ವಲ್ಪ ಕೈಯಲ್ಲಿ ಇದು ಮಾಡಿ ಹಾಕಿದರೆ ತುಂಬ ಒಳ್ಳೆಯದು. ನೋಡಿ, ಬೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ರುಚಿಗೆ. ಮಕ್ಕಳಿಗೆ ಕಹಿ ಆದರೆ ಅವು, ಖಾರ ಆದರೆ ಏನಾಗಲ್ಲ, ಮಕ್ಕಳು ಕುಡಿಯೋದಿಲ್ಲ ಅಂತ ಹೇಳಿ. ನೋಡಿ, ಈ ತುಳಸಿ ಇಲ್ಲಿದೆ ನೋಡಿ, ವಾಶ್ ಮಾಡಿಟ್ಟಿರೋ ತುಳಸಿ ಇದು. ಇದನ್ನು ಸ್ವಲ್ಪ ಕೈಯಲ್ಲಿ ನಾನು ಕಿವುಚ್ಬಿಟ್ಟು ತುಂಡು ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಎಷ್ಟು ತುಂಡು ಮಾಡಿ ಹಾಕಿದರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ, ಬೇಗ ಕುದ್ದು ಬಂದುಬಿಡುತ್ತೆ. ಎಲೆ ಹಾಕಿದರೆ ಅದು ಅಷ್ಟೊಂದು ಚೆನ್ನಾಗಿ ಕುದಿಯೋಲ್ಲ. ನೋಡಿ, ಈ ರೀತಿ ಸ್ವಲ್ಪ ಕುಟ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕುಟ್ಟಿ ಇದು ಅಷ್ಟು ಮಿಕ್ಸ್ ಆಗಬೇಕಲ್ವಾ, ನೀಟಾಗಿ ಮಿಕ್ಸ್ ಆಗಿ ಅದು ಸ್ವಲ್ಪ ರಸ ಬಂತು ಅಂದರೆ ಹಾಗೆ ಕುದಿಸಿದ್ರೆ ಏನಾಗುತ್ತೆ, ಇವಾಗಲೂ ತುಂಬ ಚೆನ್ನಾಗಿ ರಸ ಬಿಡುತ್ತೆ. ಆಮೇಲೆ ಕುದಿಸಿದ ಮೇಲೂ ಕೂಡ ತುಂಬ ಚೆನ್ನಾಗಿ ಇದು ರಸ ಬಿಡುತ್ತೆ. ನೋಡಿ, ನಿನ್ನೆ ಫಂಕ್ಷನಿಗೆ ಹೋಗಿದ್ವಿ, ಆ ಕಾರಣಕ್ಕೆ ಮಕ್ಕಳಿಗೆ ಸ್ವಲ್ಪ ನೀರು ಚೇಂಜ್ ಆಗಿಬಿಡ್ತು. ಅವ್ರು ಗೊತ್ತಿಲ್ಲದೆ ಯಾವುದಾದ್ರೂ ನೀರು ಕುಡಿದ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ತುಂಬ ರಾತ್ರಿ ಕೆಮ್ಮು, ಒಣ ಕೆಮ್ಮು, ಆಮೇಲೆ ಶೀತ ಎಲ್ಲ ಆಗಿ ನೈಟೆಲ್ಲ ಮಲಗಿಲ್ಲ ಮಕ್ಕಳು. ಆ ಕಾರಣಕ್ಕೆ ನಾನು ಇವತ್ತು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಬಿಸಿನೀರು ಕೊಡಬೇಕು. ಬಿಸಿನೀರು ಕೊಟ್ಟಾದಮೇಲೆ ಇದನ್ನು ಈ ರೀತಿ ತಯಾರು ಮಾಡಿ ಕೊಡಬೇಕು, ಕಷಾಯನ. ನೋಡಿ, ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಒಂದು ಪಾತ್ರೆ ತೆಗಿತಾ ಇದ್ದೀನಿ ನೀಟಾಗಿ. ನೋಡಿ, ಪೇಸ್ಟ್ ಥರ ಇದನ್ನು ಕುಟ್ಟಿದ್ದೀನಿ ಚೆನ್ನಾಗಿ. ಇದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆ ತೆಗಿತಾ ಇದ್ದೀನಿ. ಹಾಗೆ ಎಲೆಗಳನ್ನು ಹಾಕಿ ಕುಟ್ಟಿದರೆ ಅದು ಚೆನ್ನಾಗಿ ರಸ ಬರಲ್ಲ ಫ್ರೆಂಡ್ಸ್. ಆ ಕಾರಣಕ್ಕೆ ನಾನು ಏನು ಮಾಡಿದೆ, ಚೆನ್ನಾಗಿ ಕುಟ್ಟಿ ಇದಕ್ಕೆ ನೋಡಿ ಇವಾಗ 1 ಲೋಟ ನೀರು ಹಾಕಿದೆ. 2 ಲೋಟ ನೀರು ಹಾಕಬೇಕು. ಈಗ 2 ಲೋಟ ನೀರು ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಕುದ್ದು ಅದು 1 ಲೋಟ ನೀರಿಗೆ ರೆಡ್ಯೂಸ್ ಆಗಬೇಕು. ಅದನ್ನು ನಾನು ಟೀ ಕುಡಿಯೋ ಕಪ್ಪಲ್ಲಿ 3 ಮಕ್ಕಳಿಗೂ ಕೊಡ್ತಾಯಿದ್ದೀನಿ. ಕೆಮ್ಮು ಶೀತ ಆಗಿದ್ದು ಇಬ್ಬರಿಗೆ ಮಾತ್ರ. ಅವನು ಇನ್ನೊಬ್ಬ ನಾನೇ ಕುಡಿತೀನಿ ಅಮ್ಮ ದೊಡ್ಡಮ್ಮ ಅಂದ ಕಾರಣಕ್ಕೆ ನಾನು ಅವನಿಗೂ ಸ್ವಲ್ಪ ಕಷಾಯ ಕೊಡ್ತಾಯಿದ್ದೀನಿ. ಅವರು ಬೆಲ್ಲ ಹಾಕಿದ ನೋಡಿ ಖುಷಿಯಿಂದ ಕುಡಿತೀನಿ ಅಂತ ಹೇಳಿದರು. ನೋಡಿ, 1 ಕಪ್ ಆಯಿತು. ಈ 1 ಕಪ್ಪು ಕಷಾಯಕ್ಕೆ ಒಂದು ಸ್ವಲ್ಪ ನಾವೇನು ಮಾಡಬೇಕು, ಮಕ್ಕಳಿಗೆ ಕಲರ್ ಚೆನ್ನಾಗಿ ಕಾಣಬೇಕಲ್ಲ, ಆ ಕಾರಣಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿದೆ. ನೋಡಿ, ಈ ರೀತಿ ಹಾಲು ಆ್ಯಡ್ ಮಾಡಿದೆ. ಇವಾಗ ಮಕ್ಕಳಿಗೆ ಕುಡಿಲಿಕ್ಕೆ ಒಂದು ಸ್ವಲ್ಪ ಏನಾಗುತ್ತೆ, ಖುಷಿ ಅನಿಸುತ್ತೆ. ಇದನ್ನು ನೋಡಿ ನಾನು 3 ಜನಕ್ಕೆ ಕೊಡ್ತಾಯಿದ್ದೀನಿ. ಇಬ್ಬರಿಗೋಸ್ಕರ ಮಾಡಿದ್ದು, ಅವನು ಹಠ ಮಾಡ್ದಂತ ಅವನಿಗೂ ಕೊಟ್ಟೆ. ನೋಡಿ, 3 ಜನನು 3 ಕಪ್ ಎತ್ಕೊಂಡು ಸವಿತಾ ಇದ್ದಾರೆ. ನೋಡಿ, ಎಷ್ಟು ಖುಷಿಯಿಂದ ಕುಡಿತಾ ಇದ್ದಾರೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದಕ್ಕೆ ಅವರಿಗೆ ಯಾವುದೇ ರೀತಿ ಕಹಿ ಖಾರ ಅನಿಸಿಲ್ಲ. ಧನ್ಯವಾದಗಳು ಫ್ರೆಂಡ್ಸ್. ಹರಿ ಓಂ.